ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಇವತ್ತಿನ ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಆ್ಯಂಡ್ ಇವತ್ತಿನ ಈ ಲಾಗ್ ಬಂದು ಯುಗಾದಿ ಹಬ್ಬದ ಲಾಗ್ ಆಗಿರುತ್ತೆ. ಈ ವರ್ಷದ ಯುಗಾದಿ ಹಬ್ಬನ ಎಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ ಆ್ಯಂಡ್ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಈ ಲಾಗಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಐ ಹೋಪ್ ಈ ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಮಿಸ್ ಮಾಡಿದೆಲ್ಲ ವೀಡಿಯೋಸು ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಸ್ಕಿಪ್ ಮಾಡಿದೆ ನೋಡಿ. ಹೀಗೆ ನಿಮ್ಮ ಪ್ರೀತಿಯ ಕನ್ನಡತಿನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಗಾಯ್ಸ್. ಸೊ ನಿನ್ನೆ ರಾತ್ರಿನೇ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಣ ಅಂತೇಳಿ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ರಾತ್ರಿನೇ ಎಲ್ಲ ಕೆಲಸ ಮಾಡಿದ್ರಿಂದ ಇವಾಗ ಬೆಳಗ್ಗೆ ಎದ್ದ ತಕ್ಷಣ ಏನು ಕೆಲಸ ಇಲ್ಲ, ಜಸ್ಟ್ ಪೂಜೆ ಒಂದು ಬಾಕಿ ಉಳಿಸ್ಕೊಂಡಿದ್ದೆ. ಬಿಕಾಸ್ ಎಲ್ಲ ಕೆಲಸ ಮಾಡಿಕೊಂಡು ಪೂಜೆ ಎಲ್ಲ ಮಾಡೋಷ್ಟು ಲೇಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಬೇವು ಬೆಲ್ಲ ಎಲ್ಲ ತಿನ್ಕೊಂಡು ದೇವಸ್ಥಾನಗಳಿಗೆ ಹೋಗಬೇಕಿತ್ತು. ಸೊ ಹಾಗಾಗಿ ಒಂದು ಸ್ವಲ್ಪ ಬೇಗನೆಲ್ಲ ಮುಗಿಸ್ಕೊಂಡೆ. ಮೀನ್ ವೈಲ್ ನನ್ನ ಮಗಳು ಬುಜ್ಜಿ ನನ್ನ ಚಿಕ್ಕಮ್ಮವ್ರ ಜೊತೆ ಅವ್ರ ಮನೆ ದೇವ್ರಿಗೆ ಹೋಗ್ತಾಯಿದ್ರು. ಸೊ ಅವ್ರ ಜೊತೆ ಹೊರಟ್ಲು. ಸೊ ನಾವು ಯೂಶ್ವಲಿ ದೇವಸ್ಥಾನಗಳಿಗೆ ಹೋಗೋದು ಅಪರೂಪ ಆ್ಯಂಡ್ ಅದಕ್ಕೆ ಮನೆ ದೇವ್ರುಗಳಿಗೆ ಹೋಗೋದು ಕೂಡ ಅಪರೂಪ. ಹಾಗಾಗಿ ಮನೆ ದೇವ್ರಿಗೆ ಇವತ್ತು ಹೋಗೋಣ, ಹೆಂಗಿದ್ರು ಬೇಗ ಎಲ್ಲ ಕೆಲಸ ಆಗಿದೆ. ಆ್ಯಂಡ್ ಕಿಚನ್ ಕೆಲಸ ಎಲ್ಲ ಅಂದರೆ ಅಡುಗೆ ಕೆಲಸ ಎಲ್ಲ ಏನೂ ಇರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಅಭಿ ಮತ್ತು ನಮ್ಮ ಅತ್ತೆ 3 ಜನ ದೇವಸ್ಥಾನಕ್ಕೆ ಅಂತ ಹೋದ್ವಿ. ಸೊ ವರ್ಷದಲ್ಲಿ ಒಂದ್ಸಲನಾದರೂ ಮನೆ ದೇವ್ರಿಗೆ ಪೂಜೆ ಮಾಡಿಸ್ಕೊಂಬರ್ಬೇಕಂತೆ. ಬಟ್ ನಾವಂತೂ ಹೋಗೋದೇ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಎಷ್ಟೊಂದು ಸಲ ಅಂದ್ಕೊತೀನಿ ಹೋಗಬೇಕಂತ, ಬಟ್ ಹೋಗೋಕ್ಕೆ ಆಗಲ್ಲ. ಸೊ ಹಾಗಾಗಿ ಇವತ್ತು ಹೆಂಗಿದ್ರು ಬೇಗ ಪೂಜೆ ಎಲ್ಲ ಆಗಿದೆ, ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದೆ. ಅದಾದ್ಮೇಲೆ ನೆಕ್ಸ್ಟ್ ನಮ್ಮ ಚಿಕ್ಕತ್ತೆ ಮನೆಗೆ ಬಂದು ಪಾಪು ಇದ್ಲು ಇಲ್ಲಿ, ಅವಳನ್ನೊಂದು ಸ್ವಲ್ಪ ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಬಂದ್ವಿ. ತೋರ್ಸು ಬಟ್ಟೆ ತೋರ್ಸು, ಚೆನ್ನಾಗಿದೆ. ನಾನು ಯಾರವ? ನಾನು ಯಾರು ಹೇಳವ? ನಾನು ಯಾರು ಹೇಳು? ಹೇಳಲ್ವಾ? ಹಾಯ್ ಮಾಡ್ಬಿಡು, ಹಾಯ್ ಮಾಡು, ಹಾಯ್ ಮಾಡವಾ? ಮಾಡಲ್ವಾ? ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊಟ್ಟಿದ್ದೆ ನಮ್ಮ ಮನೆಗೆ. ಸೊ ಈ ಸಲ ಹಬ್ಬ ಬಂದು ನಮ್ಮ ಮನೇಲಿ ಮಾಡ್ತಾ ಇದ್ವಲ್ಲ, ನಮ್ಮ ಅಮ್ಮನ ಮನೇಲಿ, ನಮ್ಮ ಅಪ್ಪನ ಮನೇಲಿ. ಊರಿಗೆ ಬಂದಿದ ತಕ್ಷಣ ಫಸ್ಟ್ ಕೆಲಸ ಮಾಡಿದ್ದೆ ಊಟ. ನಮ್ಮಮ್ಮ ಬ್ರಂಚ್ ಥರ ಮಾಡಿದ್ದಾಯ್ತು ಇವತ್ತು. ಬಿಕಾಸ್ ಬೆಳಿಗ್ಗೆನೂ ತಿಂದಿಲ್ಲ, ಮಧ್ಯಾಹ್ನ 12:30 ಆಗಿಬಿಟ್ಟಿತ್ತು ಊಟ, ಬ್ರೇಕ್ಫಾಸ್ಟ್ ತಿನ್ನೋ ಅಷ್ಟರಲ್ಲಿ. ಸೊ ಬ್ರಂಚ್ನ ಮುಗಿಸ್ಕೊಂಡು ನೆಕ್ಸ್ಟ್ ನನ್ನ ಕಸಿನ್ ರೆಡಿ ಆಗಿದ್ಲು. ಅವಳಿಗೊಂದು ಸ್ವಲ್ಪ ಫೋಟೋಶೂಟ್ ಮಾಡಿಸ್ಕೊಡೆ ಅಂತ ಹೇಳಿದ್ಲು. ಹಂಗಾಗಿ ಅವಳಿಗೆ ಫೋಟೋಸ್ ತೆಗೆಯೋಣ ಅಂತ ಹೇಳ್ಬಿಟ್ಟು ನಮ್ಮನೆ ಹಿತ್ಲಿಗೆ ಬಂದೆ. ನನಗಂತೂ ನಮ್ಮನೆ ಹಿತ್ತಲು ಸಿಕ್ಕಾಪಟ್ಟೆ ಇಷ್ಟ ಆಯಿತಾ. ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಹಿತ್ತಲು ಅಂದರೆ ಇದು. ಬಿಕಾಸ್ ಒಂದೊಂದು ಟೈಮಲ್ಲಿ ಹೂವು ಅರಳೋ ಟೈಮಲ್ಲಂತೂ ಎಷ್ಟು ವೆರೈಟೀಸ್ ಆಫ್ ದಾಸವಾಳ ಮತ್ತು ಡೈರ ಹೂವೆಲ್ಲ ಅರಳಿರುತ್ತೆ ಅಂದರೆ ಅದನ್ನು ನೋಡೋಕ್ಕೆ ಚೆಂದ. ನೋಡ್ಕೊಂಡು ಹಾಗೆ ಇದ್ಬಿಡ್ಲಾ ಹಿತ್ತಲಲ್ಲಿ ಅಂತ ಫೀಲ್ ಆಗುತ್ತೆ. ಹಾಗಾಗಿ ನಾವೇನೇ ಫೋಟೋಶೂಟ್ ಮಾಡಿದ್ರೆ ನಮ್ಮ ಹಿತ್ತಲಲ್ಲೇ ಜಾಸ್ತಿ ಮಾಡೋದು. ನಾವೆಲ್ಲ ಬೆಲ್ಟ್ನ ಸೇಫ್ಟಿಗೆ ಹಾಕೊಂಡ್ರೆ ಇವಳು ಹೆಂಗೆ ಹಾಕೊಂಡಿದ್ಯಾ ಪೂಜ? ಯಾಕಲ್ಲ ಹಾಕೊಂಡಿದ್ಯಾ? ಆಫ್ ಮಾಡು. ಯಾಕೆ ಹಾಕೊಂಡಿದ್ಯಾ? ಏನು ಒತ್ತುತ್ತೆ ಅಂತ? ಸೇಫ್ಟಿ ಬೆಲ್ಟ್ ಹಾಕೊಳ್ಳೋದು ಏನು ಕೇಳು? ಅದಣ್ಣಾಗಿಲ್ಲ. ಸೇಫ್ಟಿ ಬೆಲ್ಟ್ ಹಾಕೊಳ್ಳೋದು ಏನು ಕೇಳು? ಸೇಫ್ಟಿಗೋಸ್ಕರ. ಬ್ರೇಕ್ ಹಾಕ್ದಾಗ ಬೇಗ ಬ್ರೇಕ್ ಹಾಕಿದ ತಕ್ಷಣ ಹೋಗಲ್ ಬೀಳ್ಬಾರ್ದು ಅಂತ, ಏನು ಏಟ್ ಆಗ್ಬಾರ್ದು ಅಂತ. ನೀನು ಇವಳು ಸೇಫ್ಟಿ ಬೆಲ್ಟ್ ಹಾಕೊಂಡು ಸೇಫ್ಟಿ ಮಾಡ್ಕೊಂಡು ಸೇಫ್ಟಿ ಬೆಲ್ಟ್ಗೆ ಸೇಫ್ಟಿ ಮಾಡೋಳು. ಮೇಗಿ ಈ ಕಡೆ ತಿರುಗು. ಚೆನ್ನಾಗಿಲ್ಲ. ಸಡನ್ ಆಗಿ ಮಾಡ್ಬೇಕಿತ್ತು. ಹೆಂಗ್ ಮಾಡ್ತಾರೋ ನೋಡೋಣ. ದೇವಸ್ಥಾನ ಮುಗಿಸ್ಕೊಂಡು ನಮ್ಮ ಮನೆಗೆ ಹೋಗಿ ಊಟ ಎಲ್ಲ ಮಾಡಿಕೊಂಡು ಅದಾದಮೇಲೆ ನಮ್ಮ ಅಜ್ಜಿ ಮನೆಗೆ ಹೋಗಿ ಪಾಪು ಅಲ್ಲಿಗೆ ಬಂದಿದ್ಲು. ಸೊ ಅವಳನ್ನ ಪಿಕ್ ಮಾಡಿಕೊಂಡು ಮತ್ತೆ ಬಂದು ರಾತ್ರಿಗೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಒಬ್ಬಟ್ಟು ಹಿಟ್ಟೆಲ್ಲ ಎತ್ತಿಟ್ಟಿತ್ತು ಅಮ್ಮ. ಸೊ ಅಮ್ಮ ನಾನು ಇಬ್ಬರು ಸೇರಿ ಒಬ್ಬಟ್ಟು ಮಾಡ್ತಾಯಿದ್ವಿ. ಮತ್ತೆ ಅಪ್ಪ ಎರಡನ್ನೂ ಕೆಚ್ಚು. ನಂಗೊಂದು ಸ್ವಲ್ಪ ಕಾಯಿ ಆಯ್ತಾ? ಒಂಚೂರು. ಸೊ ಈ ಪ್ರಿಪ್ರೇಷನ್ ಎಲ್ಲ ಬಂದು ಹೊಸದುಡುಕಾಗಿ. ಸೊ ನಾವೆಲ್ಲ ಏನು ಮಟನ್ ಎಲ್ಲ ಏನು ಕಟ್ ಮಾಡ್ತಾ ಇರಲಿಲ್ಲ.
ನಮ್ಮ ಚಿಕ್ಕಪ್ಪ ಅವ್ರ ಮನೇಲಿ ಮಾಡ್ತಾಯಿದ್ರು. ಸೊ ನಾನು ಅಭಿ ಮತ್ತು ನನ್ನ ಕಸಿನ್ 3 ಜನ ಅಲ್ಲಿ ಹೋಗಿದ್ವಿ ನೋಡ್ಕೊಂಬರೋದ ಅಂತ ಹೇಳಿಬಿಟ್ಟು. ಸೊ ಈ ಥರ ಹಳ್ಳಿಗಳ ಸೈಡೆಲ್ಲ ಮಟನ್ನ ಚೀಟಿ ಆ ಥರದ್ದೆಲ್ಲ ಮಾಡಿರ್ತಾರೆ. ಸೊ ಹಾಗಾಗಿ ಅಲ್ಲೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತೆಲ್ಲ ನೋಡಿಕೊಂಡು ಆ್ಯಂಡ್ ಕುರಿದು ಕಿವಿ ಎಲ್ಲ ತಿಂದ್ಕೊಂಡು ಒಂದು 2-2:30 ರಾತ್ರಿ ತನಕ ಇದ್ವಿ. ಸೊ ಈ ಕುರಿ ಕಿವಿ ತಿನ್ನೋದಕ್ಕೆ ಒಂದು ಟೈಮಲ್ಲಿ ವೆಯ್ಟ್ ಮಾಡ್ತಾ ಇರ್ತಿದ್ವಿ, ಯಾವಾಗ ಈ ಹಬ್ಬ ಬರುತ್ತೆ ಅಂತ ಹೇಳಿಬಿಟ್ಟು. ನಮ್ಮ ಮನೆಗಳೆಲ್ಲ ಈ ಥರ ಚೀಟಿ ಎಲ್ಲ ಮಾಡೋರು ಅವಾಗ. ಹಾಗಾಗಿ ಸೊ ಇವಾಗ ಇದನ್ನು ತಿನ್ನೋಕ್ಕೆ ಎಷ್ಟೊಂದು ಕಷ್ಟ ಅಪ್ಪ ಅಂತ ಅನ್ಸುತ್ತೆ. ಅವಾಗೆಲ್ಲ ಸುಟ್ಕೊಡೋರು, ಇವಾಗ ನಾವೇ ಸುಟ್ಕೊಂಡು ತಿನ್ನುವಾಗ ಕಷ್ಟ ಅಂತ ಅನ್ಸುತ್ತೆ. ಸೊ ನೀಟಾಗಿ ಕಿವಿ ಎಲ್ಲ ತಿಂದ್ಕೊಂಡು ಮತ್ತು ನಮಗೂ ಅಮ್ಮ ಮಟನ್ ಹೇಳಿದರು. ಮಟನ್ ಎಲ್ಲ ತೊಗೊಂಡು ಮನೆಗೆ ಹೊರಟಾಗ ಆಲ್ಮೋಸ್ಟ್ ಒಂದು 2:30 ಮಿಡ್ನೈಟ್ ಆಗಿತ್ತು. ಪಾಪ ಈ ನಾಯಿ ಮರಿ ವೆಯ್ಟ್ ಮಾಡ್ತಾಯಿತ್ತು ಮಟನ್ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು. ಪುಟ್ಟು ನಾಯಿ ಮರಿ ಪಾಪ ಸಿಕ್ಕಾಪಟ್ಟೆ ಹಶ್ವಾಗಿತ್ತು ಅನಿಸುತ್ತೆ. ಎಲ್ಲ ಮುಗಿಯೋ ತನಕ ವೆಯ್ಟ್ ಮಾಡಿ ಅದಾದಮೇಲೆ ತಿಂತು. ಸೊ ಇವತ್ತಿನ ಹೊಸ್ತುಡ್ಕೋದು ಏನಿದೆ ಮೆನ್ಯೂ ಎಲ್ಲ ಬಂದು ಒಳ್ಳೆ ಅಡುಗೆ ಆಗಿರುತ್ತೆ. ಸೊ ಇದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ಕೋವಿಡ್ ಟೈಮ್ ನೆನ್ಪು ಬರುತ್ತೆ. ಸೊ ಕೋವಿಡ್ ಟೈಮಲ್ಲಿ ಎಷ್ಟೊಂದು ಜನ ಇದರದ್ದೆಲ್ಲ ಫೇಸ್ ಮಾಡಿರ್ತೀವಿ. ಗ್ಯಾಸ್ ಪ್ರಾಬ್ಲಮಿಂದ ಹಿಡಿದು ದಿನಸಿ ಐಟಮ್ ತನಕನೂ ಎಷ್ಟೊಂದು ಇಶ್ಯೂಸ್ ಎಲ್ಲ ಫೇಸ್ ಮಾಡಿದ್ವಿ ನಾವು ಕೊರೋನಾ ಟೈಮಲ್ಲಿ. ಸೊ ಇವಾಗಲೂ ವರ್ಲ್ಡ್ ವಾರ್ ಆಗ್ತಾ ಇರೋದ್ರಿಂದ ಗ್ಯಾಸ್ಗಂತೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಗ್ಯಾಸ್ ಬುಕ್ ಮಾಡಿದ್ವಿ, ಯಾರೋ ಬೇರೆಯವ್ರಿಗೆ ಡೆಲಿವರಿ ಮಾಡಿಬಿಟ್ಟಿದ್ದಾರೆ ಗ್ಯಾಸ್ ಕೊಟ್ಬಿಟ್ಟು. ಅದಾದಮೇಲೆ ಇವಾಗ ನಮ್ಗೆ ಗ್ಯಾಸ್ ಇಲ್ಲದೆ ಇರೋದ್ರಿಂದ ಒಲೆಯಲ್ಲಿ ಅಡುಗೆ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಅಮ್ಮ ಇಬ್ಬರು ಸೇರ್ಕೊಂಡು ಮಾಡ್ತಾಯಿದ್ವಿ. ಸೊ ಇವತ್ತು ಬೆಳಗ್ಗೆನೇ ಅಮ್ಮ ಇಡ್ಲಿ ಮತ್ತು ಮಟನ್ ಸಾಂಬಾರು ಮಾಡಿದರು. ಮಟನ್ ಸಾಂಬಾರು ಜೊತೆಗೆ ಇಡ್ಲಿ ಕಾಂಬಿನೇಷನ್ ಸಖತ್ತಾಗಿರುತ್ತೆ ಆ್ಯಂಡ್ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದೆಲ್ಲ ತಿಂದಾದ್ಮೇಲೆ ನಮಗೆ ನೆಕ್ಸ್ಟ್ ಯಾವ ಅಡುಗೆ ಮಾಡೋಕ್ಕೂ ಮೂಡಿರಲಿಲ್ಲ. ಚೆನ್ನಾಗಿ ಇಡ್ಲಿ ತಿಂದ್ವಿ. ಇಡ್ಲಿ ಇನ್ ದ ಸೆನ್ಸ್ ಫರ್ಮೆಂಟೇಷನ್ ಆಗಿರೋದ್ರಿಂದ ಒಂದು ಸ್ವಲ್ಪ ನಿದ್ದೆ ಅಂತ ಅನಿಸ್ತಾ ಇರುತ್ತೆ. ಹಾಗಾಗಿ ಒಂದು ಚೆನ್ನಾಗಿ ಮಟನ್ ಮತ್ತು ಇಡ್ಲಿ ತಿಂದಾದಮೇಲೆ ನಮಗೆ ನೆಕ್ಸ್ಟು ಏನು ಅಡುಗೆ ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಹಾಗಾಗಿ ಎಲ್ಲರೂ ಟೋಟಲಾಗಿ ಚೆನ್ನಾಗಿ ಮಲ್ಕೊಂಡು ನಿದ್ದೆ ಮಾಡಿದ್ವಿ. ನಾವಂತೂ ನೈಟ್ ಮಲಗಿದ್ದು ಲೇಟ್ ಆಗಿದ್ದರಿಂದ ನಿದ್ದೆ ಅನ್ನಿಸ್ತಾ ಇತ್ತು. ಸೊ ಪಾಪುಗೆ ಅಂತ ಹೇಳಿಬಿಟ್ಟು ಅಮ್ಮ ಬ್ರೈನ್ ಫ್ರೈನ ಮಾಡ್ತಾಯಿತ್ತು. ಕುರಿ ಅದು ಬ್ರೈನ್ ಇದೆಲ್ಲ ಅದರದ್ದು ಫ್ರೈ ಮಾಡ್ತಾಯಿತ್ತು. ಸೊ ತುಂಬ ಚೆನ್ನಾಗಿತ್ತು. ಇದು ಒಂಥರ ಟೇಸ್ಟಿಯಾಗಿರುತ್ತೆ, ಮಕ್ಳಿಗೆ ಕೊಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳಿಬಿಟ್ಟು ಅಮ್ಮ ಪಾಪುಗೆ ಬುಜ್ಜಿಗೆ ಅಂತ ಹೇಳಿಬಿಟ್ಟು ಮಾಡ್ತಾಯಿತ್ತು. ಸೊ ಇವಳು ಬಂದುಬಿಟ್ಟು ನಾನು ವ್ಲಾಗ್ ಮಾಡ್ತೀನಿ ಅಮ್ಮ, ನಾನು ವೀಡಿಯೋ ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಾಯಿದ್ದಾಳೆ. ಇಗ್ನೋರ್ ಆಲ್ ದ ಬ್ಯಾಕ್ಗ್ರೌಂಡ್ ನಾವು ಕೂತಿರೋದು. ಆ್ಯಕ್ಚುಲಿ ದಿಸ್ ಪಾರ್ಟ್ ಆಫ್ ದ ಹೌಸ್ ಬಂದು ಕೊಟ್ಟಿಗೆ ಅಂತ ಹೇಳಿಬಿಟ್ಟು, ಬಟ್ ಕೊಟ್ಟಿಗೆ ಹಸು ಎಲ್ಲ ಕಟ್ಟಾಕಲ್ಲ, ಜಸ್ಟ್ ಹಾಗೆ ನಾವು ಈ ಥರದಕ್ಕೆಲ್ಲ ಯೂಸ್ ಮಾಡ್ಕೋತೀವಿ, ಫೀಡ್ಸ್ ಅದು ಇದು ಇಡೋಕ್ಕೆ. ಸೊ ಫಿಶ್ ಕೂಡ ತೊಗೊಂಡು ಬಂದಿದ್ವಿ, ಫಿಶ್ ಕೂಡ ಮಾಡಬೇಕಿತ್ತು, ಬೋಟಿ ಗೊಜ್ಜು, ಫಿಶ್ಶು ಆ್ಯಂಡ್ ಇನ್ನೊಂದು ಸಲ ಸಾಂಬಾರೆಲ್ಲ ರಾತ್ರಿಗೆ ಮಾಡ್ಕೊಂಡು ಊಟ ಮಾಡಿಬಿಟ್ಟು ನಮ್ಮ ಮನೆ ಯುಗಾದಿ ಹಬ್ಬನ ಮುಗಿಸಿದ್ವಿ. ಐ ಹೋಪ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಬಾಯ್.